ಈಗ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಈಗ ನಾವು ಧ್ಯಾನಕ್ಕೆ ಕೂತ್ಕೊಳ್ತೀವಿ. ಕೂತ್ಕೊಂಡಾಗ ಇಷ್ಟು ದಿನ ಇಲ್ದೇ ಇರ್ತಕ್ಕಂತ ಮೈಕೈ ನೋವು ಆವಾಗ್ಲೇ ಬರುತ್ತೆ. ಇಷ್ಟು ದಿನ ಇಲ್ದೇ ಇರ್ತಕ್ಕಂತ ಆರೋಗ್ಯದ ಸಮಸ್ಯೆಗಳೆಲ್ಲ ಕೂಡ ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ಪ್ರಾರಂಭ ಆಗತ್ತೆ. ಇದೆಲ್ಲ ಯಾಕೆ ಈ ರೀತಿಯಾಗಿ ಆಗುತ್ತೆ? ಧ್ಯಾನ ಮಾಡೋದ್ರಿಂದ ನಮ್ಗೆ ಆರೋಗ್ಯ ಉಂಟಾಗ್ಬೇಕಲ್ವಾ? ಆದ್ರೆ ಇಂಥದ್ದೆಲ್ಲ ಆರೋಗ್ಯದ ಸಮಸ್ಯೆಗಳೇ ಅಲ್ಲಿ ಉಂಟಾಗ್ತಾ ಇದೆಯಲ್ಲ, ಇದನ್ನ ಹೇಗ್ ಅರ್ಥ ಮಾಡ್ಕೋಬೇಕು ಅಂತ ತುಂಬಾ ಜನರ ಪ್ರಶ್ನೆ ಆಗಿರುತ್ತೆ. ಧ್ಯಾನ ಅಂತಂದ್ರೆ ಧ್ಯಾನ ಮಾಡೋದ್ರಿಂದ ಏನ್ ಸಿಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ ಹೊಸದಾಗಿ ಧ್ಯಾನಕ್ಕೆ ಬಂದವರು. ಧ್ಯಾನದಲ್ಲಿ ನನಗೆ ಒಂದ್ 4-5 ತಿಂಗಳಲ್ಲಿ 25 ವರ್ಷದಿಂದ ಇದ್ದಂತ ಮೈಗ್ರೇನ್ ತಲೆನೋವು ಹೋಯ್ತು ನನಗೆ. ಆಗ ನನಗೆ ತುಂಬಾ ನಂಬಿಕೆ ಬಂದ್ಬಿಡ್ತು. ಯಾಕೆಂದ್ರೆ ಯಾವಾಗ್ಲೂ ಕೊನಾರಿಲ್ಲು ಡಾರ್ಟು ಅನ್ನೋ ಮಾತ್ರೆಗಳನ್ನ ಪರ್ಸಲ್ಲೇ ಇಟ್ಕೊಂಡು ವೆಹಿಕಲ್ ರೈಡ್ ಮಾಡುವಾಗ್ಲೂ ತಲೆನೋವು ಸಿಡಿತಾ ಇದ್ದಾಗ ಪಕ್ಕದಲ್ಲಿ ನಿಲ್ಸ್ಬಿಟ್ಟು ಮಾತ್ರೆ ನುಂಗ್ಬಿಟ್ಟು ಓಡಾಡ್ತಾ ಇದ್ದೆ ನಾನು ಬ್ಯಾಂಕಿಗೆ ಹೋಗ್ಬೇಕಾರೆ. ಅಂಥದ್ದು ಧ್ಯಾನಕ್ಕೆ ಬಂದ್ಮೇಲೆ ಪ್ರತಿನಿತ್ಯ ಧ್ಯಾನ ಮಾಡ್ತಾ ಮಾಡ್ತಾ 25-30 ವರ್ಷದ ಮೈಗ್ರೇನ್ ಹೆಡ್ಡೇಕ್ ಕೊಟ್ಟೋಯ್ತು ನನಗೆ. ಆದ್ರೆ ಕೆಲವರು ಬಂದ್ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಮೈ ಕೈ ನೋವು ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋದನ್ನು ಕೂಡ ನಾವು ಕೇಳಿದೀವಿ. ಯಾತಕ್ಕೆ ನೋವು ಏನಾಗತ್ತಾರೆ, ಇವಾಗ ನಾವು ಬರೀ ಭೌತಿಕ ದೇಹ ಮಾತ್ರ ಅಲ್ಲ, ನಮ್ಮ ದೇಹ, ಮಾನವನ ದೇಹ ಸ್ಥೂಲ ಮತ್ತು ಸೂಕ್ಷ್ಮ ಅಂಶಗಳಿಂದ ಮಾಡಿದೆ. ಅದರಲ್ಲಿ ಪ್ರಾಣಮಯ ಕೋಶ ಅಂತಿದೆ, ನಾಡಿ ಮಂಡಲ ಅಂತ ಇದೆ, 7 ಚಕ್ರಗಳು, ಸಹಸ್ರಾರ, ಆಜ್ಞ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ ಅಂತ ಚಕ್ರಗಳಿವೆ. ಮನೋಮಯ ಕೋಶ ಅಂತ ದೇಹದಿಂದ ಆಚೆಗಿದೆ. ಈ ತರ ಸೂಕ್ಷ್ಮ ಸ್ಥೂಲ 2 ಸೇರಿ ದೇಹಗಳಾಗಿರುತ್ತೆ. ನಾಡಿ ಮಂಡಲದಲ್ಲಿ ಅಕ್ಯುಪ್ರೆಷರ್ ಸಿದ್ಧಾಂತದ ಪ್ರಕಾರ ಆಲ್ ಡಿಸೀಸಸ್ ಆರ್ ಐದರ್ ಬಿಕಾಸ್ ಆಫ್ ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಅಂದ್ರೆ ಈ ನಾಡಿ ಮಂಡಲದಲ್ಲಿ ಚೈತನ್ಯದ ಹರಿಯುವಿಕೆನಲ್ಲಿ ಅಡಚಣೆ ಉಂಟಾದಾಗ ಅಥವಾ ಸೋರಿಕೆ ಉಂಟಾದಾಗ ಕಾಯಿಲೆಗಳು ಬರುತ್ತೆ ಅಂತ. ಸೊ ಓಶೋ ಅವ್ರು ಹೇಳ್ತಾರೆ, ನಾವು ಎಷ್ಟು ತಪ್ಪುಗಳನ್ನ ಮಾಡ್ತೀವೋ, ಎಷ್ಟು ಕುಕರ್ಮಗಳನ್ನ ಮಾಡ್ತೀವೋ ಅಷ್ಟು ಗಂಟುಗಳಾಗತ್ತೆ ನಾಡಿ ಮಂಡಲದಲ್ಲಿ, ಅದು ಅಡಚಣೆ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಒಟ್ಟಲ್ಲಿ ಏನಂದ್ರೆ ನಮ್ಮ ದೇಹ ನಾಡಿ ಮಂಡಲದಲ್ಲಿ ಪ್ರಾಣಮಯ ಕೋಶದಲ್ಲಿ 72,000 ನಾಡಿಗಳಿರೋದ್ರಿಂದ ನಮ್ದು ಇದೇ ಮೊದಲನೇ ಜನ್ಮ ಅಂತ ಹೇಳ್ಕೊಳಕ್ಕಾಗಲ್ಲ. 84 ಲಕ್ಷ ಜನ್ಮಗಳಲ್ಲಿ 31 ಲಕ್ಷ ಜನ್ಮಗಳು ಖನಿಜ ಆಗಿ, ಪ್ರಾಣಿಯಾಗಿ, ಪಕ್ಷಿಯಾಗಿ, ಗಿಡ ಮರಗಳಾಗಿ ಹೋಗಿದ್ದೇನೋ. ಇನ್ನು ಉಳ್ಕೊಂಡಿರುವಂತಹ ಒಂದು 53 ಲಕ್ಷ ಜನ್ಮದಲ್ಲಿ ಎಷ್ಟೇ ಜನ್ಮ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಭೂಮಿ ಮೇಲೆ, ಇದು ಕರ್ಮಭೂಮಿ. ಕರ್ಮಭೂಮಿ ಅಂದ್ರೆ ನಮ್ಮ ಒಂದು ಕೆಲಸ ಮಾಡೋಕ್ಕಾಗ್ಲಿ, ಒಳ್ಳೆ ಕೆಲಸ ಆಗ್ಲಿ, ಕೆಟ್ಟ ಕೆಲಸ ಆಗ್ಲಿ, ಅರಿಷಡ್ ವರ್ಗಗಳಾಗ್ಲಿ, ಇವನ್ನೆಲ್ಲ ಆಸೆ ಬೇಕು ಅನ್ನೋದು ಇದನ್ನೆಲ್ಲಾನು ಪೂರೈಸ್ಕೊಳ್ಳುವಂತಹ ಒಂದು ಭೂಮಿ ಕರ್ಮಭೂಮಿ. ಹಾಗಾಗಿ ನಮ್ಮ ಕೆಟ್ಟ ಕರ್ಮಗಳು, ಅರಿಷಡ್ ವರ್ಗಗಳಿಂದ ನಾವು ಮಾಡುವಂತಹ ತಪ್ಪುಗಳು, ದುಃಖಗಳು ಏನ್ ಬರುತ್ತೋ, ಪಾಪಗಳು ಅಂತ ಏನ್ ಹೇಳ್ತೀವೋ, ಆ ಪಾಪಗಳ ಕಾರಣದಿಂದಾಗಿ ನಾಡಿ ಮಂಡಲದಲ್ಲಿ ಅಡಚಣೆ ಉಂಟಾಗಿರ್ಬೋದು ಅಥವಾ ಸೋರಿಕೆ ಆಗಿರ್ಬೋದು. ನಾವು ಧ್ಯಾನಕ್ಕೆ ಪರಿಚಯಿಸಿ ಧ್ಯಾನ ಮಾಡಿ ಅಂತ ಹೇಳಿದಾಗ ಬೆನ್ನೋವು ಬಂತು, ಕೈ ನೋವು ಬಂತು, ಕುತ್ತಿಗೆ ನೋವು ಬಂತು, ತಲೆ ತುಂಬಾ ನೋವು ಬಂತು ಅಂತೆಲ್ಲ ಹೇಳುವಂತದ್ದು. ಯಾಕೆ ಅಂದ್ರೆ ಧ್ಯಾನದಲ್ಲಿ ನಾವು ಬಾಡಿನ ರಿಲ್ಯಾಕ್ಸ್ ಮಾಡ್ಕೊಂಡು ಸುಳಿಯೋ ಆಲೋಚನೆನೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಬೇಡ ಅಂತ ತ್ಯಜಿಸ್ತಾ ಬಂದಾಗ ಒಂದು ಸ್ತರದಲ್ಲಿ ನಾವು ಆಲೋಚನೆಗಳು ಇಲ್ಲದ ಸ್ಥಿತಿಯಲ್ಲಿ ಇದ್ದಾಗ ಪ್ರಕೃತಿಯಲ್ಲಿರುವಂತಹ ವಿಶ್ವಶಕ್ತಿ ಅಖಂಡ ಪ್ರಮಾಣದಲ್ಲಿ ನಮ್ಮ ನೆತ್ತಿಯ ಮೇಲಿರುವಂತಹ ಸಹಸ್ರಾರ ಚಕ್ರದ ಮೂಲಕ ವಿಶ್ವಶಕ್ತಿ ನಮ್ಮ ದೇಹದೊಳಗೆ ಪ್ರಾಣಮಯ ಕೋಶಕ್ಕೆ ಹರಿಯುತ್ತೆ. ಆ ಶಕ್ತಿ ಎಷ್ಟು ಚೈತನ್ಯಮಯವಾಗಿರುತ್ತೆ ಅಂದ್ರೆ ಅಲ್ಲಿ ಏನೇನ್ ಅಡಚಣೆಗಳಿದ್ರು ಅದನ್ನ ಭೇದಿಸ್ಕೊಂಡು ಹೋಗಕ್ಕೋಸ್ಕರ ಪ್ರಯತ್ನ ಪಟ್ಟಾಗ ನೋವು ಖಂಡಿತ ಆಗತ್ತೆ. ಆ ನೋವು ಆಗ್ತಿದೆ ಅಂತಂದ್ರೆ ಮುಂದೆ ಏನೋ ದೊಡ್ಡ ಪ್ರಾಬ್ಲಮ್ ಬರೋ ಬದಲು ಈಗ್ಲೇ ಆ ಒಂದು ಅಡಚಣೆನ ಭೇದಿಸುವಂತ ಕೆಲಸ ಮಾಡೋದ್ರಿಂದ ನೋವು ಬರುತ್ತೆ. ಅದಕ್ಕೆ ರೋಗದ ಮೂಲ ಪಾಪ, ಪಾಪದ ಮೂಲ ಅಜ್ಞಾನ. ಅಂದ್ರೆ ನಾನೇ ತಪ್ಪು ಮಾಡಿರ್ಬೋದು, ನಾನ್ ಮಾಡಿರೋದೇ ನನಗೆ ವಾಪಸ್ ಬಂದಿದೆ ಅನ್ನೋ ಅಂತ ಜ್ಞಾನ ಅವರಲ್ಲಿರಲ್ಲ. ನಾನು ಆತ್ಮ, ಅದರಿಂದ ಆತ್ಮಸ್ವರೂಪ, ಅದರಿಂದ ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ. ದೇಹ ಹೋಗುತ್ತೆ, ಮತ್ತೆ ಇನ್ನೊಂದು ದೇಹ ತಗೊಂಡ್ ಬರ್ತೀನಿ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ಕೃತಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡತೆ. ವ್ಯಾಧಿಯಾಗಿ ನಮ್ಗೆ ಈಗ ಅದಕ್ಕೆ ಕಾಣಿಸ್ದೇ ಇದ್ರು ಕೂಡ ಧ್ಯಾನದಲ್ಲಿ ಈಗ್ಲೇ ನಾವು ತೊಡಗಕ್ ಶುರು ಮಾಡಿದ್ರೆ ಮುಂದೆ ಉಂಟಾಗಬಹುದಾದಂತ ತೊಂದರೆಗಳನ್ನ ನಿವಾರಣೆ ಮಾಡುವಂತ ಶಕ್ತಿ ಚೈತನ್ಯ ವಿಶ್ವಶಕ್ತಿ ಇರೋದ್ರಿಂದ
ಅದು ಭೇದಿಸ್ಕೊಂಡು ಹೋಗುವಾಗ, ರಿಪೇರಿ ಮಾಡುವಾಗ, ಸೋರಿಕೆನ ರಿಪೇರಿ ಮಾಡುವಾಗ ನಮ್ಗೆ ನೋವುಗಳು ಉಂಟಾಗುತ್ತೆ. ಅದು ಹಾಗೆ ಇರಲ್ಲ. ಧ್ಯಾನದಿಂದ ಎಚ್ಚರ ಆದ್ಮೇಲೆ ನೋವಿದ್ಯಾ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಬೆನ್ನೋವು ಬಂದಿರೋರ್ಗೆ ಈಗಿಲ್ಲ ಅಂತ. ಅಂದ್ರೆ ಧ್ಯಾನ ಸರಿಯಾಗಿ ಮಾಡ್ತಾ ಇದ್ದೀರಾ, ಎನರ್ಜಿ ಬರ್ತಾ ಇದೆ, ಅದು ನಾಡಿ ಮಂಡಲ ಶುದ್ಧೀಕರಣ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹಾಗನ್ಬಿಟ್ಟು ನೋವಾಯ್ತು ಅಂತ ಧ್ಯಾನ ನಿಲ್ಸೋದಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡುತ್ತದೆ ಮತ್ತು ಯೂಟ್ಯೂಬ್ ಅಲ್ಗಾರಿದಮ್ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಕರಿಸುತ್ತದೆ. ಹೀಗೆ ಮಾಡುವ ಮೂಲಕ ನೀವು ಧ್ಯಾನ, ಪತ್ರಿಜಿಯವರ ತತ್ವಗಳು, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಭಾಗಿಯಾಗುತ್ತೀರಿ. ಧನ್ಯವಾದಗಳು.